ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥು ಹಾಗೂ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ಸೊ ಈಗ 13 MLAಗಳು, 3 ಜನ MLCಗಳು, 16 ಜನ ಮತ್ತು ಅವರ ಕುಟುಂಬಸ್ಥರು ಎಲ್ಲ ಸೇರಿ ಒಟ್ಟು 28 ಜನ ಹೋಗ್ತಿರೋದು ಅಂತಾಯಿತು. ಒಂದು ಹಂತದಲ್ಲಿ 26 MLAಗಳು, 3 ಜನ MLCಗಳು ಅಂತಾಗಿತ್ತು. ಹೊರಟು ನಿಂತು ಬ್ಯಾಗ್ ರೆಡಿ ಮಾಡ್ಕೊಂಡು ಆಮೇಲೆ ನಾನು ಬರೋದಿಲ್ಲ ಅಂದವ್ರು ಯಾರ್ಯಾರು ಅಂತ ಏನಾದ್ರು ಒಂದು ಸಣ್ಣ ಪಟ್ಟಿ ನಮಗೆ ಸಿಕ್ಕರೆ ಬ್ಯಾಕ್ಗ್ರೌಂಡಲ್ಲಿ ಏನೇನಾಗಿರ್ಬೋದು ಅನ್ನೋದರ ಅಂದಾಜು ಏನಾದ್ರು ಮಾಡ್ಬೋದಾ ಅಂತ. ಎಸ್ ಅಜಿತ್, ಖಂಡಿತವಾಗಲೂ ಕೂಡ ರಾಜ್ಯದ ಆಡಳಿತವಾಗಿರುವಂತಹ ಕಾಂಗ್ರೆಸ್ನ ಶಾಸಕರುಗಳ ವಿದೇಶ ಪ್ರವಾಸ ಬಹಳ ದೊಡ್ಡ ಮಟ್ಟದ ಸದ್ದನ್ನ ಮಾಡ್ತಾ ಇದೆ. ಕಳೆದ ಹಲವು ದಿನಗಳಿಂದ ಈ ವಿದೇಶ ಪ್ರವಾಸದ ಬಗ್ಗೆ ಪರ ವಿರೋಧ ಅಭಿಪ್ರಾಯಗಳಿತ್ತು ಮತ್ತು ಈ ಪ್ರವಾಸವನ್ನು ಯಾರು ಆಯೋಜನೆ ಮಾಡಿದ್ರು, ಇದರ ಹಿಂದಿರತಕ್ಕಂಥ ಶಕ್ತಿ, ವ್ಯಕ್ತಿ ಎಲ್ಲದರ ಬಗ್ಗೆನೂ ಕೂಡ ಸುದೀರ್ಘವಾಗಿರುವಂತಹ ಚರ್ಚೆಗಳಾಗಿತ್ತು. ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಾಗ ಜಟಾಪಟಿಯ ಹಿನ್ನೆಲೆಯಲ್ಲಿ ಈ ಪ್ರವಾಸಕ್ಕೆ ಬೇರೆದೇ ಆಗಿರ್ತಕ್ಕಂಥ ಒಂದು ವ್ಯಾಖ್ಯಾನವೂ ಕೂಡ ಮಾಡಲಾಗಿತ್ತು. ಯಾಕೆಂತಂದ್ರೆ ಇದನ್ನು ಯಾರು ಕಳಿಸ್ತಿದ್ದಾರೆ, ಯಾವ ಉದ್ದೇಶನ ಕಳಿಸ್ಕೊಡ್ತಾರೆ ಅಂತಕ್ಕಂಥದ್ದು ಕೂಡ ಬಹಳ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗಿತ್ತು. ಅಂತಿಮವಾಗಿ ಇದರ ಒಂದು ವಿದೇಶ ಪ್ರವಾಸದ ಒಂದು ನೀಲನಕ್ಷೆ ಸಿದ್ಧವಾದಾಗ ಏನು ಚರ್ಚೆಗಳಾಗಿತ್ತು ಅದು ಕೆಲವೊಂದಷ್ಟು ಬದಲಾವಣೆಗಳಿಗೆ ಅಂತಿಮವಾಗಿ ಈಗ ವೈಯಕ್ತಿಕವಾಗಿರ್ತಕ್ಕಂಥ ಹಣದಲ್ಲೇ ವಿದೇಶ ಪ್ರವಾಸ ಮಾಡೋದು ಅಂತೇಳಿ ತೀರ್ಮಾನ ಆಗಿದೆ. ಕಳೆದ ಅಧಿವೇಶನ ಸಂದರ್ಭದಲ್ಲಿ ಈ ಬಗ್ಗೆ ಒಂದು ಗಂಭೀರವಾದ ಚರ್ಚೆ ಆರಂಭಗೊಳ್ಳುತ್ತೆ. ಚರ್ಚೆಯ ಸಂದರ್ಭದಲ್ಲಿ ಕೆಲ ಶಾಸಕರು ವಿದೇಶಕ್ಕೆ ಹೋಗಲಿಕ್ಕೆ ಒಂದು ಪ್ಲಾನ್ ಸಿದ್ಧಪಡಿಸಿದ ಸಂದರ್ಭದಲ್ಲಿ ಪಶುಸಂಗೋಪನಾ ಇಲಾಖೆಯ ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ ಅವರು ತಮ್ಮ ಇಲಾಖೆಯ ಮೂಲಕ ಈ ಒಂದು ಪ್ರವಾಸವನ್ನು ಆಯೋಜನೆ ಮಾಡ್ತಿರತಕ್ಕಂಥ ಮಾತನ್ನು ಹೇಳಿದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ಲಾನ್ ಸಿದ್ಧ ಆಗುತ್ತೆ. ಆವಾಗ ಶಾಸಕರ ಪಟ್ಟಿಯನ್ನು ಮಾಡಿದಾಗ ಬಹಳ ದೊಡ್ಡ ಮಟ್ಟದಲ್ಲಿ ಅಂದ್ರೆ 16ರಿಂದ ಮಾರ್ಚ್ 3ರವರೆಗೂ ಕೂಡ ಈ ಪ್ರವಾಸದ ಅವಧಿ ಇರತಕ್ಕಂಥದ್ದು ಮತ್ತು ಆ ಸಂದರ್ಭದಲ್ಲಿ ಯಾರು ಬರ್ತಾರೆ ಅನ್ನುವ ಪಟ್ಟಿಯನ್ನು ಕೂಡ ಸಿದ್ಧಪಡಿಸಲಾಗುತ್ತೆ. ಹೆಚ್ಚು ಕಡಿಮೆ 25+ ಶಾಸಕರುಗಳನ್ನ ತಂಡ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ನಿರ್ಧಾರಗಳನ್ನು ಮಾಡಲಾಗುತ್ತೆ. ಆದರೆ ಅಲ್ಲಿ ಈ ಒಂದು ಪಟ್ಟಿಯ ಬಗ್ಗೆ ಹೈಕಮಾಂಡ್ನಲ್ಲೂ ಕೂಡ ಕೆಲವೊಂದಷ್ಟು ಆಕ್ಷೇಪಗಳು ಬಂದ ಕಾರಣಕ್ಕಾಗಿ, ಸಾರ್ವಜನಿಕ ವಲಯದಲ್ಲಿ ಈ ಪ್ರವಾಸದ ಬಗ್ಗೆ ಟೀಕೆಗಳು ಬಂದಂತ ಕಾರಣಕ್ಕಾಗಿ ಪಟ್ಟಿ ಎಲ್ಲ ಒಂದು ಕಡೆ ಕಡಿಮೆ ಆಗ್ತಾ ಬರ್ತದೆ. ಅಂತಿಮವಾಗಿ 16ರಿಂದ 18 ಜನ ಅಂತಕ್ಕಂಥದ್ದು ಕೂಡ ನಿರ್ಧಾರ ಆಗುತ್ತೆ. ಆದರೆ ಅಂತಿಮವಾಗಿ ಈ ಒಂದು ಪ್ರವಾಸದ ಬಗ್ಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳು ಆರಂಭಗೊಂಡಾಗ ಸುರ್ಜೇವಾಲಾ ಅವರು ಕೂಡ ಫೋನ್ ಮಾಡಿ ಈ ಪ್ರವಾಸ ಹೋಗಬೇಕು ಅಂತಕ್ಕಂಥ ಏನು ಪಟ್ಟಿಯಲ್ಲಿದ್ದಂಥ ಶಾಸಕರ ಜೊತೆ ಮಾತುಕತೆ ನಡೆಸಿದಾಗ ಕೆಲವೊಂದು ವಿಚಾರಗಳ ಆಧಾರದ ಮೇಲೆ ಆ ಒಂದು ಪಟ್ಟಿಯಿಂದ ಬಹಳಷ್ಟು ಜನ ಅದನ್ನ ಡ್ರಾಪ್ ಆಗಿ ಹೋಗ್ತಾರೆ. ಅಂತಿಮವಾಗಿ ಪ್ರವಾಸವನ್ನೇ ಪಶುಸಂಗೋಪನಾ ಇಲಾಖೆ ಕೈ ಬಿಡುತ್ತೆ. ಸ್ವತಃ ಸಚಿವರೇ ಹೇಳ್ತಾರೆ, ನಾನು ಪ್ರವಾಸವನ್ನು ಆಯೋಜನೆ ಮಾಡಿಲ್ಲ, ನಮ್ಮ ಇಲಾಖೆ ದುಡ್ಡು ಇಲ್ಲ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ಒಂದು ಫುಲ್ ಸ್ಟಾಪ್ ಹಾಕುವಂತ ಪ್ರಯತ್ನ ಮಾಡ್ತಾರೆ. ಹಾಗಂದ ಮಾತ್ರಕ್ಕೆ ಆ ಪ್ರವಾಸ ಇಲಾಖೆ ಬದಲಾಗಿ ವೈಯಕ್ತಿಕವಾಗಿ ಹೋಗಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡಾಗ ಈ ರೀತಿಯ ಟೀಕೆಗಳು ಬಂದಾಗ ಏನು ಮಾಡಬೇಕು ಅನ್ನೋ ಚರ್ಚೆ ಬಂದಾಗ ಅಂತಿಮವಾಗಿ ಕುಟುಂಬ ಸದಸ್ಯರೊಂದಿಗೆ ಯಾರು ಬೇಕಾದ್ರೂ ಬರಬಹುದು ಅಂತಕ್ಕಂಥ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಮತ್ತು ಆ ಒಂದು ಪ್ರವಾಸದ ಒಟ್ಟಾರೆ ನೀಲನಕ್ಷೆಯನ್ನ ಮುಖ್ಯಮಂತ್ರಿಗಳ ಕಚೇರಿಯಿಂದಲೇ ನಿರ್ವಹಿಸಲಾಗಿತ್ತು ಅನ್ನುವಂಥದ್ದು ಕೂಡ ಈಗ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ. ಅಂತಿಮವಾಗಿ ಈಗ 18+ ಕುಟುಂಬ ಸದಸ್ಯರನ್ನು ಒಳಗೊಂಡಂತೆ ಸುಮಾರು 22 ಜನ ಇವತ್ತು ರಾತ್ರಿ ಹೋಗ್ತಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿದೆ. ನಿನ್ನೆ ರಾತ್ರಿ ಮುಖ್ಯಮಂತ್ರಿಗಳನ್ನ ಕೆಲ ಶಾಸಕರು ಭೇಟಿ ಮಾಡಿದ್ರು, ಪ್ರವಾಸದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದೇ ಇಲ್ಲಿರ್ತಕ್ಕಂಥ ಪ್ರಶ್ನೆ, ಇವತ್ತು ರಾತ್ರಿ ಹೋಗ್ತಾರೆ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗಳನ್ನ ಅವರು ವೀಕ್ಷಣೆ ಮಾಡಿ ಬರ್ತಾರೆ. ಅಲ್ಲಿ ಈಗ ಪ್ರವಾಸ ಮಾಡಲಿಕ್ಕೆ ಸೂಕ್ತವಾದ ಸ್ಥಳ ಮತ್ತು ಸನ್ನಿವೇಶ ಇರುವಂತಹ ಕಾರಣಕ್ಕಾಗಿ ಪ್ರವಾಸವನ್ನು ಮಾಡ್ತಾರೆ. ಇದು ಕೇವಲ ಪ್ರವಾಸ ಇಷ್ಟಕ್ಕೆ ಚರ್ಚೆಗೆ ಸೀಮಿತ ಆಗಿಲ್ಲ, ಬದಲಾಗಿ ಯಾರು ಇದ್ರ ಹಿಂದಿರ್ತಕ್ಕಂಥವ್ರು ಅನ್ನೋದು ಬಹಳ ಪ್ರಮುಖ ಆಗುತ್ತೆ. ಬಹಳ ಮುಖ್ಯವಾಗಿ ವೆಂಕಟೇಶ್ ಅವರು ಈ ಪ್ರವಾಸವನ್ನು ಆಯೋಜನೆ ಮಾಡ್ತಿದ್ದಾರೆ ಅಂತಕ್ಕಂಥ ಚರ್ಚೆಗಳು ಶುರುವಾದಾಗ ವೆಂಕಟೇಶ್ ಯಾರು ಅಂತಕ್ಕಂಥದ್ದು ಬಹಳ ಪ್ರಮುಖ ಆಗುತ್ತೆ. ಕೆ ವೆಂಕಟೇಶ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಅತ್ಯಂತ ಪರಮಾಪ್ತರು, ಕಳೆದ 30-32 ವರ್ಷಗಳ ಅತ್ಯಂತ ಆತ್ಮೀಯವಾಗಿರ್ತಕ್ಕ ಸಂಬಂಧ ಇರತಕ್ಕಂಥವ್ರು, ರಾಜಕಾರಣವನ್ನು ಬೇರೆ ಬೇರೆ ಹಂತಗಳಲ್ಲಿ ಜೊತೆಗೆ ಮಾಡಿರ್ತಕ್ಕಂಥ ಇತಿಹಾಸ ಇದೆ. ಹಾಗಾಗಿ ವೆಂಕಟೇಶ್ ಅವರ ಹಿಂದಿರ್ತಕ್ಕಂಥವ್ರು ಯಾರು ಅಂತಕ್ಕಂಥ ಸಹಜವಾಗಿ ಚರ್ಚೆಗಳಿದೆ. ಅದು ಇನ್ನೊಂದು ಬಹಳ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ನಾಯಕತ್ವ ಪಟ್ಟ ಕಟ್ಟಬೇಕು ಅಂತ ಯಾರು ಹೋರಾಟ ಮಾಡ್ತಿದ್ದಾರೋ, ಯಾರ್ಯಾರು ಬಹಿರಂಗ ಹೇಳಿಕೆ ನೀಡ್ತಿದ್ದಾರೋ ಆ ಯಾವ ಶಾಸಕರು ಕೂಡ ಈ ಪಟ್ಟಿಯಲ್ಲಿ ಇಲ್ಲ, ಅವ್ರು ಯಾರು ಕೂಡ ಪ್ರವಾಸಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ಅದು ಕೂಡ ಚರ್ಚೆಗೆ ಕಾರಣ ಆಯಿತು. ಡಿ.ಕೆ. ಶಿವಕುಮಾರ್ ವಿರೋಧಿ ಪಾಳೆಯ ಪ್ರವಾಸಕ್ಕೆ ಹೋಗ್ತಾ ಇದೆ ಅಂತಕ್ಕಂಥ ಒಂದು ರೀತಿಯಲ್ಲಿ ವ್ಯಾಖ್ಯಾನಗಳು ಕೂಡ ಆಯಿತು. ಅಂತಿಮವಾಗಿ ಈಗ ಹೋಗ್ತಾ ಇರತಕ್ಕಂಥವ್ರ ಪಟ್ಟಿಯಲ್ಲಿರೋ ಬಹುತೇಕರೆಲ್ಲರೂ ಕೂಡ ಸಿದ್ದರಾಮಯ್ಯರಿಗೆ ಅತ್ಯಂತ ಆಪ್ತರಾಗಿರ್ತಕ್ಕಂಥವ್ರು ಮತ್ತು ಸಿದ್ದರಾಮಯ್ಯರಿಗೆ ಆಪ್ತರಾಗಿರ್ತಕ್ಕಂಥ ಓರ್ವ ಶಾಸಕರೇ ಇದನ್ನ ಮ್ಯಾನೇಜ್ ಮಾಡ್ತಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಇದೆ. ಅವೆಲ್ಲವನ್ನೂ ಕೂಡ ಮುಖ್ಯಮಂತ್ರಿ ಸಚಿವಾಲಯ ಸಾರಾಸಗಟಾಗಿ ತಳ್ಳಿ ಹಾಕಿದೆ. ಈ ಪ್ರವಾಸಕ್ಕೂ ನಮಗೆ ಯಾವುದೇ ಸಂಬಂಧ ಇಲ್ಲ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅವರವರು ತಮ್ಮ ಸ್ವಂತ ಖರ್ಚಿನಲ್ಲಿ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಮುಖ್ಯಮಂತ್ರಿ ಸಚಿವಾಲಯ ಹೇಳಿದೆ. ಇವತ್ತು ಬೆಳಿಗ್ಗೆ ಎಚ್.ಡಿ. ತಮ್ಮಯ್ಯನವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಮಗೆ ಯಾರು ಸ್ಪಾನ್ಸರ್ ಮಾಡ್ತಾ ಇಲ್ಲ, ನನ್ನ ಸ್ವಂತ ಹಣವನ್ನು ಟ್ರಾವೆಲ್ ಏಜೆಂಟಿಗೆ ಕೊಟ್ಟಿದ್ದೇನೆ, ಅವರು ಟಿಕೆಟ್ ಮಾಡಿದ್ದಾರೆ, ನಾನು ನನ್ನ ಕುಟುಂಬದೊಂದಿಗೆ ಹೋಗ್ತಾ ಇದ್ದೇನೆ, ನಾನೊಬ್ಬ ಕೃಷಿಕ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಲ್ಲಿರ್ತಕ್ಕಂಥ ವಾಸ್ತವ ಚಿತ್ರವನ್ನು ತಿಳ್ಕೊಬೇಕು, ಕೃಷಿ ಬಗ್ಗೆ ಆಗಿರ್ತಕ್ಕಂಥ ಅಭಿವೃದ್ಧಿ ಬಗ್ಗೆ ತಿಳ್ಕೊಳ್ಬೇಕು ಆಸಕ್ತಿ ಇದೆ, ಹಾಗಾಗಿ ನಾನು ಹೋಗ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ತಮ್ಮಯ್ಯವರು ಹೇಳಿದ್ರು.
ಅಂದ್ರೆ ನಾವು ಅವ್ರನ್ನ ಬಹಳ ಸ್ಪಷ್ಟವಾಗಿ ಕೇಳಿದ್ವಿ, ಇದನ್ನ ಯಾರು ಸ್ಪಾನ್ಸರ್ ಮಾಡಿದ್ದು ಅಂತಕ್ಕಂಥದ್ದು. Okay. ಸ್ಪಾನ್ಸರ್ ಯಾರು ಮಾಡಿಲ್ಲ, ನನ್ನ ಹಣದಲ್ಲಿ ನಾನು ಹೋಗ್ತೇನೆ ಅಂತಕ್ಕಂಥ ಮಾತನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಈ ಪ್ರವಾಸದ ಹಿಂದಿರ್ತಕ್ಕಂಥ ವ್ಯಕ್ತಿ, ಶಕ್ತಿ, ಉದ್ದೇಶಗಳು ಇವು ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ಪ್ರವಾಸದ ಬಗ್ಗೆ ಇಲ್ಲಿ ಆಕ್ಷೇಪಗಳೇನು ಕೂಡ ರಾಜಕೀಯ ವಲಯದಲ್ಲಿ ಇಲ್ಲ ಅಜಿತ್. ಎಸ್ ಪ್ರಶಾಂತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.